ಈಗ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನದಿಂದ ಹೊರಗೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ ದೃಶ್ಯವನ್ನು. ಗಾಡಿ ಸಮಸ್ಯೆ Good morning, sir. Sir, good morning, sir. Good morning, sir. CM sir, good morning, sir. CM sir, good morning. CM sir, good morning. Don't speak anything. Sir, ಇವತ್ತಿನ ಸಭೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಭವನದಿಂದ ಎಐಸಿಸಿ ಕಚೇರಿಯತ್ತ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ ನೀವು. ಅವ್ರ ಜೊತೆಗಿರೋರು ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಎಂಬಿ ಪಾಟೀಲ್ ಸೇರಿ ಅವರ ಆಪ್ತ ಸಚಿವರು ಜೊತೆಗಿದ್ದಾರೆ. ಟಿ.ಬಿ. ಜಯಚಂದ್ರ ಕೂಡ ಅವ್ರ ಜೊತೆಗಿದ್ರು. ನಿನ್ನೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಸಿಎಂ ಜೊತೆಗಿದ್ದಂಥ ಸಚಿವರುಗಳು ಇವತ್ತು ಅವ್ರ ಜೊತೆಗೆ ಇರೋದನ್ನು ನೋಡ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಅವರಿದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ, ಟಿ.ಬಿ. ಜಯಚಂದ್ರ ಜೊತೆಗಿದ್ದಾರೆ. ಸಿಎಂ ಹೊರಟಿದ್ದಾರೆ ಎಐಸಿಸಿ ಕಚೇರಿಯತ್ತ. ಗಮನಿಸ್ತಾ ಇದ್ದೀರಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಎಐಸಿಸಿ ಕಚೇರಿಗೆ ಹೊರಟಿದ್ದಾರೆ. ಈಗ ಸಿಎಂ ಕೂಡ ಕರ್ನಾಟಕ ಭವನದಿಂದ ಎಐಸಿಸಿ ಕಚೇರಿಗೆ ಹೊರಟಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗಳಿಗೆ ಸಿಎಂ ಕೂಡ ಉತ್ತರ ಕೊಡಲಿಲ್ಲ. ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಆಯಿತು, ಆದರೆ ಅವರು ಉತ್ತರಿಸಲಿಲ್ಲ. ಎಐಸಿಸಿ ಕಚೇರಿಯತ್ತ ಸಿಎಂ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕ ಭವನಕ್ಕೆ ಬಂದು ಅಲ್ಲಿಂದ ಎಐಸಿಸಿ ಕಚೇರಿಗೆ ಹೋದರೆ ಸಿಎಂ ಕೂಡ ಈಗ ಎಐಸಿಸಿ ಕಚೇರಿಯತ್ತ ಹೊರಟಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಸಿಎಂ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಇವರೆಲ್ಲ ಸಾಥ್ ಕೊಟ್ಟರು. ಸುರೇಶ್ ಇವರು ಬೇರೆ ಬೇರೆ ಹೋಗ್ತಾ ಇದ್ದಾರೆ. ಬಟ್ ಒಬ್ಬರೇ ಹೋಗಿದ್ದು, ಬಟ್ ಒಳಗಡೆ ಯಾರು ಬಿಡಲ್ಲ ಅಂತ ಹೇಳಿದ್ದಾರೆ. ಇವರೆಲ್ಲ ಹಿಂದೆ ಉಳ್ಕೊತಾ ಇದ್ದಾರೆ. ಈವನ್ ಇವತ್ತು 11 ಗಂಟೆಯ ಮೀಟಿಂಗ್ನ ಬಗ್ಗೆ ಕುತೂಹಲ ಇದೆ. 2-3 ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಿನ್ನೆ ಮಧ್ಯಾಹ್ನದಿಂದಲೇ ಶುರುವಾಗಿದೆ. ಒಂದು, ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ. ಸಚಿವ ಸಂಪುಟ ಪುನರ್ರಚನೆ ಅಂತಂದರೆ
12 ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ CM ಟೀಮ್ ಬಯಸಿದೆಯಂತೆ. 12+3 12 ಈಗಿರುವಂಥ ಸಚಿವರನ್ನು ಬದಲಾಯಿಸಿ ಹೊಸಬರಿಗೆ ಮತ್ತು 3 ಪೆಂಡಿಂಗ್ ಇದೆ, 3 ಖಾಲಿ ಇದೆ ಸಚಿವ ಸ್ಥಾನ, ಅದನ್ನು ಭರ್ತಿ ಮಾಡೋದು. ಒಟ್ಟು 15 ಜನ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಯೋಚನೆಯನ್ನು CM ಟೀಮ್ ಮಾಡಿದೆ ಅಂತ. ಕ್ಯಾಬಿನೆಟ್ ರೀಶಫಲ್ಗೆ ಎಲ್ಲಾದರೂ ಗ್ರೀನ್ ಸಿಗ್ನಲ್ ಸಿಕ್ಕರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಒಂದು ಚರ್ಚೆ ನಡೀತು ಅಂತ ಅಂದ್ಕೊಳ್ಳೋಣ. ನಾಯಕತ್ವ ಬದಲಾವಣೆಗೆ DK ಶಿವಕುಮಾರ್ ಹಠ ಹಿಡಿತಾರೆ, ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸಂಪುಟ ಪುನಾರಚನೆ ಮಾಡೋಣ, ಆಗ ಹೈಕಮಾಂಡ್ ಒಂದು ಫಾರ್ಮುಲಾ ತರಬೇಕಾಗತ್ತೆ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. DK ಶಿವಕುಮಾರ್ ಕೂಡ ಈ ಅಧಿಕಾರ ಹಂಚಿಕೆ ನಾಯಕತ್ವ ಗೊಂದಲ ಈ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. CM ಕೂಡ ಉತ್ತರ ಕೊಡಲಿಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡದೆ AICC ಕಚೇರಿಯತ್ತ CM ಹೊರಟಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ CM ಉತ್ತರಿಸಿಕೊಟ್ಟಿಲ್ಲ, ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರಿಗೆ ಮಾಧ್ಯಮಗಳಿಂದ ಎದುರಾದಂಥ ಪ್ರಶ್ನೆ, ಮುಂದಿನ ಮುಖ್ಯಮಂತ್ರಿ ಆಗ್ತೀರಾ, ಅದಕ್ಕೆ ಅವ್ರದ್ದು ಮಂದಹಾಸ ನಗು ಮಾತ್ರ ಉತ್ತರ ಆಗಿತ್ತು. ಇನ್ನು KJ ಜಾರ್ಜ್ ಕರ್ನಾಟಕ ಭವನದಲ್ಲೇ ಇದ್ದಾರೆ, ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. CM ಹೊರಟಿದ್ದಾರೆ AICC ಕಚೇರಿಗೆ. ತೆರೆ ಬೀಳುತ್ತಾ ಅನ್ಸುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. See, I am not authorized to talk to you anything. That is the High Command is there, others are there. I am just ನಾನು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನನಗೆ ಅವರು ಯಾರೂ ಇದು ಕೊಡಲಿಲ್ಲ, ಅನುಮತಿನೂ ಕೊಟ್ಟಿರೋದಿಲ್ಲ, ಇದು ಅಥರೈಸ್ ಮಾಡಲಿಲ್ಲ. ಅದರಿಂದಾಗಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು. ನೋಡಿ, ಅವರು ಅದಕ್ಕೆ ತಾನೇ ಮೀಟಿಂಗ್ ಕರ್ಸಿರೋದು, ಅದಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಮೀಟಿಂಗ್ ಕರ್ಸಿದ್ದಾರೆ, ಮೀಟಿಂಗ್ ಕರ್ಸಿದ ಮೇಲೆ ಹೇಳ್ತಾರೆ. ನೋಡಿ, ಕೇಳಿ, ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಇಲ್ಲಿ, ಅವರು AICC ಪ್ರೆಸಿಡೆಂಟ್ನ ಮೀಟ್ ಮಾಡಿ ಹೋಗ್ತಿದ್ದಾರೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ನನಗೇನು ಗೊತ್ತಾಗ್ತದೆ, ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು, ನಮ್ಮ ಇರೋದು ಡೆಲ್ಲಿಯಲ್ಲಿ, ನಾವ್ಯಾಕೆ ಬರಬಾರ್ದು? ನೀವು BJP ಅವ್ರನ್ನ ಕೇಳ್ಬೋದು, ಅವ್ರು ಬರೋದು. ನೋಡಿ, ಅದು ನನಗೇನು ಗೊತ್ತು, ಅಲ್ಲಿ ಏನು ಅಲ್ಲ, ಅವರು ನೋಡಿ ಏನು ಚರ್ಚೆ ಮಾಡ್ತಾರೆ ನನಗೆಲ್ಲ ಹೇಳಿದ್ರೆ ನಾನು ಹೇಳ್ತಿದ್ದೆ. ನಾನೇನು ಆತ್ಮೀಯರೇನಿಲ್ಲ, ನಾನೊಬ್ಬ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.